ಸ್ನೇಹಿತರೆ, ನಾವು ದಿನದಲ್ಲಿ ಸಮಯವನ್ನು ಶುಭ ಮತ್ತು ಅಶುಭ ಅಂತ ಪರಿಗಣಿಸ್ತೀವಿ. ಅದರಲ್ಲಿ ರಾಹುಕಾಲವನ್ನು ತುಂಬಾ ಅಶುಭ ಅಂತಾನು ಕರಿತೀವಿ. ಹಾಗೆ ಈ ರಾಹುಕಾಲ, ಯಮಗಂಡ ಕಾಲ ಮತ್ತು ಗೂಳಿಕ ಕಾಲ ಇವು ಮುಖ್ಯವಾದ ಕಾಲಗಳಾಗಿರ್ತವೆ. ಹಾಗಾದರೆ ಯಮಗಂಡ ಕಾಲ ಅಂದ್ರೇನು? ಯಮಗಂಡ ಕಾಲದಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು? ಯಮಗಂಡ ಕಾಲವನ್ನು ಅಶುಭ ಅಂತ ಏತಕ್ಕಾಗಿ ಕರೀತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಅದು ವಿಫಲವಾಗಬಹುದು ಅಥವಾ ನಷ್ಟವನ್ನು ತರಬಹುದು, ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಯಮಗಂಡ ಕಾಲದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರ್ದು? ಸೋಮವಾರದಿಂದ ಭಾನುವಾರದವರೆಗಿನ ಯಮಗಂಡ ಕಾಲದ ಸಮಯ ಯಾವುದು ಅಂತ ತಿಳಿದುಕೊಳ್ಳೋಣ. ನಾವು ದಿನನಿತ್ಯ ಕೆಲವೊಂದು ಸಮಯವನ್ನು ಹೇಗೆ ಶುಭ ಅಂತ ಪರಿಗಣಿಸ್ತೀವೋ ಹಾಗೆ ಅಶುಭ ಸಮಯ ಅಂತ ಕೆಲವೊಂದು ಸಮಯವನ್ನು ಪರಿಗಣಿಸ್ತೀವಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಹುಕಾಲವನ್ನು ಅಶುಭ ಅಂತ ಹೇಳಲಾಗುತ್ತೆ. ಭದ್ರಕಾಲದಲ್ಲಿ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿರ್ತೀವಿ. ಇಂತಹದ್ದೇ ಅಶುಭ ಸಮಯದಂತೆ ಅಥವಾ ಕಾಲದಂತೆ ಇನ್ನೊಂದು ಸಮಯ ಕೂಡ ಇದೆ. ಅದೇ ಯಮಗಂಡ ಕಾಲ. ಈ ಅಶುಭ ಸಮಯ ದಿನಕ್ಕೆ ಒಮ್ಮೆಯಾದರೂ ಬಂದು ಹೋಗುತ್ತೆ. ಈ ಕೆಟ್ಟ ಸಮಯವು ಯಮನೊಂದಿಗೆ ಸಂಬಂಧವನ್ನು ಹೊಂದಿದೆ. ಯಮಧರ್ಮರಾಜನಿಗೆ ಸಂಬಂಧಿಸಿದ ಈ ಸಮಯದಲ್ಲಿ ಕೆಲವೊಂದು ಕೆಲಸ ಮಾಡೋದನ್ನು ಕಡ್ಡಾಯವಾಗಿ ನಾವು ತಪ್ಪಿಸಬೇಕು. ಇಲ್ಲವಾದರೆ ಆ ಕೆಲಸ ವಿಫಲವಾಗಬಹುದು. ನಮಗೆ ಸಾವಿನಂತಹ ನೋವನ್ನು ಕೂಡ ಅಥವಾ ದುಃಖವನ್ನು ಕೂಡ ತಂದುಕೊಡಬಹುದು. ಈ ಸಮಯ ಯಾವುದು ಮತ್ತು ಇದರ ಪರಿಣಾಮ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಮನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಈ ಕಾಲವನ್ನು ಯಮಗಂಡ ಕಾಲ ಅಂತ ಕರೆಯಲಾಗುತ್ತೆ. ಸಾಮಾನ್ಯ ಭಾಷೆಯಲ್ಲಿ ನಾವು ಈ ಸಮಯವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಯಮರಾಜನ ಪ್ರಭಾವದಲ್ಲಿರುವ ಸಮಯವೇ ಯಮಗಂಡ ಕಾಲ. ಯಮಗಂಡ ಸಮಯವನ್ನು ಮರಣ ಸೂಚಕದ ಅವಧಿ, ನಷ್ಟದ ಸಮಯ, ಸಂಕಷ್ಟಗಳ ನೀಡುವಂತಹ ಸಮಯ, ಭಯ ಹಾಗೂ ಅಪಶಕುನದೊಂದಿಗಿನ ಸಂಬಂಧವನ್ನು ಹೊಂದಿರುವಂತಹ ಸಮಯ ಹೀಗೆಲ್ಲ ಕರೆಯಲಾಗುತ್ತೆ. ಪ್ರತಿದಿನವೂ ಯಮಗಂಡ ಕಾಲ ಎನ್ನುವುದು ಸುಮಾರು 1.25 ನಿಮಿಷಗಳಿಂದ 1:40 ನಿಮಿಷಗಳ ಕಾಲ ಇರುತ್ತೆ. ಯಮಗಂಡ ಕಾಲವು ಪ್ರತಿಯೊಂದು ದಿನವೂ ವಿಭಿನ್ನ ಸಮಯದಲ್ಲಿ ನಡೆಯುತ್ತೆ. ವಾರದ ಸೋಮವಾರದಿಂದ ಭಾನುವಾರದವರೆಗೆ ಯಾವೆಲ್ಲ ಸಮಯದಲ್ಲಿ ಈ ಯಮಗಂಡ ಕಾಲ ಬರುತ್ತೆ ಅಂತ ತಿಳಿಯೋಣ. ಸೋಮವಾರ ಬೆಳಗ್ಗೆ 10:47ರಿಂದ ಮಧ್ಯಾಹ್ನ 12:25ರವರೆಗೆ, ಮಂಗಳವಾರ 9:08ರಿಂದ ಬೆಳಗ್ಗೆ 10:46ರವರೆಗೆ, ಬುಧವಾರ ಬೆಳಗ್ಗೆ 7:31ರಿಂದ ಬೆಳಗ್ಗೆ 9:09ರವರೆಗೆ, ಗುರುವಾರ ಬೆಳಗ್ಗೆ 5:53ರಿಂದ ಬೆಳಗ್ಗೆ 7:31ರವರೆಗೆ ಹಾಗೂ ಶುಕ್ರವಾರ ಮಧ್ಯಾಹ್ನ 3:39ರಿಂದ ಸಂಜೆ 5:16ರವರೆಗೆ, ಶನಿವಾರ ಮಧ್ಯಾಹ್ನ 2:01ರಿಂದ ಮಧ್ಯಾಹ್ನ 3:38ರವರೆಗೆ, ಭಾನುವಾರ ಮಧ್ಯಾಹ್ನ 12:23ರಿಂದ ಮಧ್ಯಾಹ್ನ 2ರವರೆಗೆ. ಇಲ್ಲಿ ಹೇಳಲಾಗಂಥ ವಾರದ ಪ್ರತಿಯೊಂದು ದಿನ ಯಮಗಂಡ ಕಾಲ ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇರುತ್ತೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಯಮಗಂಡ ಕಾಲ ಬದಲಾಗುತ್ತಲೇ ಇರುತ್ತೆ. ಸಾಮಾನ್ಯವಾಗಿ ಯಮಗಂಡ ಕಾಲ ಸೂರ್ಯನ ಉದಯದ ಅವಧಿಯನ್ನೇ ಅವಲಂಬಿಸಿರುತ್ತೆ. ಇನ್ನು ಯಾವೆಲ್ಲ ಕೆಲಸವನ್ನು ಮಾಡಬಾರ್ದು ಈ ಒಂದು ಸಮಯದಲ್ಲಿ ಅಂತ ನೋಡೋಕ್ಕೋದ್ರೆ, ಹೊಸ ಕೆಲಸಗಳನ್ನು ಪ್ರಾರಂಭಿಸಬಾರ್ದು. ಹೊಸ ವ್ಯವಹಾರವನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರ್ದು. ಈ ಸಮಯದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸುವುದರಿಂದ ವಿಫಲ ಅಥವಾ ನಷ್ಟ ಉಂಟಾಗಬಹುದು. ಹಾಗೆ ಯಮಗಂಡ ಸಮಯದಲ್ಲಿ ಮದುವೆ, ನಿಶ್ಚಿತಾರ್ಥ, ನಾಮಕರಣದಂತಹ ಶುಭ ಕಾರ್ಯಗಳನ್ನು ಕೂಡ ಮಾಡಬಾರ್ದು. ಇದರಿಂದ ಅಶುಭ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಇಂತಹ ಶುಭ ಸಮಾರಂಭ ಒಳ್ಳೆಯದಲ್ಲ. ಯಮಗಂಡ ಕಾಲದಲ್ಲಿ ಕ್ಷೌರ ಮಾಡೋದಾಗಲಿ, ಹಾಗೆ ಗೃಹ ಪ್ರವೇಶವನ್ನು ಮಾಡೋದಾಗಲಿ, ಅಜಾಗರೂಕತೆಯಿಂದ ವಾಹನ ಚಲಾಯಿಸುವುದು ಇದ್ಯಾವುದನ್ನು ಕೂಡ ಮಾಡೋಕ್ಕೋಗಬಾರ್ದು. ಯಮಗಂಡ ಕಾಲದಲ್ಲಿ ನಾವು ಅಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಲು ಹೋಗಲೇಬಾರ್ದು. ಈ ಅಜಾಗರೂಕತೆ ನಮಗೆ ಸಾವನ್ನು ಆಹ್ವಾನಿಸಬಹುದು ಅಥವಾ ಅಪಘಾತವನ್ನು ತಂದೊಡ್ಡಬಹುದು. ಇನ್ನು ಈ ಹೆಸರೇ ಸೂಚಿಸುವಂತೆ ಇದು ಯಮನೊಂದಿಗೆ ಸಂಬಂಧವನ್ನು ಹೊಂದಿರುವಂಥ ಸಮಯ. ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ವಿಫಲವೇ ಹೆಚ್ಚು. ಅದು ಸಾವಿನಂತಹ ಭಯವನ್ನು ಕೂಡ ಸೃಷ್ಟಿ ಮಾಡಬಹುದು.
ಹಾಗೆ ರಾಹುಕಾಲಕ್ಕೂ ಇದೇ ರೀತಿಯ ನೀತಿ ನಿಯಮಗಳಿವೆ. ರಾಹುಕಾಲದಲ್ಲೂ ಕೂಡ ಯಾವುದೇ ಹೊಸ ಕೆಲಸಗಳನ್ನಾಗಲಿ ವ್ಯವಹಾರಗಳನ್ನಾಗಲಿ ಪ್ರಾರಂಭಿಸಬಾರ್ದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇವತ್ತು ಯಮಗಂಡ ಕಾಲದ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಲ್ವಾ? ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.